Hello students, I am Lavanya HM, Assistant Professor of English, Government First Grade College, Kadur, Chikmagalur District. Today we are going to discuss and know what happens in the scene 4th of Macbeth play. So before that, we can get a glance of the things that we have discussed in the last session. In the last session, we come to know what happens in the porter scene, where the porter is drunk. He hears the repeated knocks at the gate of the Iverness castle and is so drunk that he imagines that he is in hell as a porter who has to open the gates of hell to let in all the sinners of the world. He imagines that he has let in a greedy farmer, a Jesuit, an English tailor. He is finally brought to reality by the repeated knocks and has to open the gates of castle. And here he finds Macduff at the doorstep with his followers. Macduff enters the king's chamber and is shocked to see him dead. Macbeth appears just then and kills the two grooms. Lady Macbeth feigns panic and exhaustion as she faints. Malcolm and Donalbain, the Duncan's sons, become panic and suspecting trouble, they escape. Malcolm heads to England and Donalbain for Ireland. So these are the things that we have discussed in the last session. ಅಂದರೆ ನಾವು ಲಾಸ್ಟ್ ಸೆಷನಲ್ಲಿ ಪೋರ್ಟರ್ ಸೀನಲ್ಲಿ ಏನೇನಾಗುತ್ತೆ ಅಂತ ನೋಡಿದ್ವಿ. ಅಲ್ಲಿ ಪೋರ್ಟರ್ ತುಂಬ ಡ್ರಿಂಕ್ಸ್ ಮಾಡಿರ್ತಾನೆ. ಸೊ ಅವನಿಗೆ ಅಷ್ಟು ಕಾನ್ಷಿಯಸ್ಸೇ ಇರಲ್ಲ, ಅಷ್ಟು ಡ್ರಿಂಕ್ಸ್ ಮಾಡಿರ್ತಾನೆ. ರಿಪೀಟೆಡಾಗಿ ಗೇಟಲ್ಲಿ ನಾಕ್ ಆಗ್ತಾ ಇರುತ್ತೆ, ಕ್ಯಾಸಲ್ನ ಗೇಟಲ್ಲಿ. ಅವನಿಗೆ ಏನಂತ ಇಮ್ಯಾಜಿನ್ ಮಾಡ್ಕೋತಾನೆ ಅಂತ ಹೇಳಿದ್ರೆ, ಆ್ಯಸ್ ಎಫ್ ಅವನು ಹೆಲ್ಲನ್ನು ಕಾಯ್ತಾ ಇರೋಂಥ ಒಬ್ಬ ಪೋರ್ಟರು, ಅವನು ಸಿನ್ನರ್ಸ್ಗೆಲ್ಲ ಬಾಗಿಲು ತೆಗಿಬೇಕು, ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಇಮ್ಯಾಜಿನ್ ಮಾಡ್ಕೋತಾನೆ. ಮತ್ತು ಒಬ್ಬ ಫಾರ್ಮರು, ಒಬ್ಬ ಜೆಸ್ಯೂಟು, ಒಬ್ಬ ಇಂಗ್ಲೀಷ್ ಟೈಲರು, ಸಿನ್ನರ್ಸ್ ಎಕ್ಸಾಂಪಲ್ಸ್ ತೊಗೋತಾನೆ. ಅವರೆಲ್ಲ ಬಂದಿದ್ದಾರೆ, ಅವರಿಗೆ ಶಿಕ್ಷೆ ಆಗ್ತಾಯಿದೆ. ಸೊ ಈ ಥರದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೋತಾನೆ. ಕೊನೆಗೂ ಔಟ್ ಆಫ್ ದ್ಯಾಟ್ ಅವನು ರಿಯಾಲಿಟಿ ವಾಸ್ತವಕ್ಕೆ ಬರ್ತಾನೆ ಬೈ ದ ರಿಪೀಟೆಡ್ ನಾಕ್ಸ್. ಅಷ್ಟು ಜೋರಾಗಿ ಬಾಗಿಲು ಬಡಿಯೋದನ್ನು ಕೇಳಿಸ್ಕೊಂಡು, ಗೇಟನ್ನು ಬಡಿಯೋದನ್ನು ಕೇಳಿಸ್ಕೊಂಡು ಕೊನೆಗೆ ರಿಯಾಲಿಟಿಗೆ ಬರ್ತಾನೆ. ಗೇಟ್ ಓಪನ್ ಮಾಡ್ತಾನೆ. ಸೊ ಅಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಮ್ಯಾಕ್ಡವ್ ಮತ್ತು ಅವನ ಫಾಲೋವರ್ಸ್ ಬಂದಿದ್ದಾರೆ. ಮ್ಯಾಕ್ಡವ್ ಒಳಗಡೆ ಬಂದವನೇ ಕಿಂಗ್ಸ್ ಚೇಂಬರ್ ಕಡೆ ಹೋಗ್ತಾನೆ. ಮತ್ತು ಕಿಂಗ್ ಚೇಂಬರಿಂದ ವಾಪಸ್ ಬಂದವನೇ ಅವನಿಗೆ ಶಾಕ್ ಆಗುತ್ತೆ, ಕಿಂಗ್ ಸತ್ತು ಹೋಗಿದ್ದಾನೆ ಅಲ್ಲಿ ಅಂತ ನೋಡಿ. ಸೊ ಶಾಕ್ ಆಗೋ ಅಷ್ಟೊತ್ತಿಗೆ ಅಲ್ಲಿಗೆ ಮ್ಯಾಕ್ಬೆತ್ ಬಂದು ಅವನು ಗ್ರೂಮ್ಸ್ ಇಬ್ಬರು ಇರ್ತಾರಲ್ಲ ಅವ್ರನ್ನ ಸಾಯಿಸ್ಬಿಡ್ತಾನೆ. ಸೊ ದಟ್ ಅವನಿಗೆ ಅಂದರೆ ಆ ಗ್ರೂಮ್ಸಿಂದಾಗಿ ಏನು ಸತ್ಯ ಗೊತ್ತಾಗಬಾರ್ದು ಅಥವಾ ಅನುಮಾನ ಅವರಿಬ್ಬರ ಮೇಲೆ ಬರಲಿ, ಅವರಿಬ್ಬರೇ ಸಾಯಿಸಿರೋದು ಅಂತ ಅವ್ರ ಮೇಲೆ ಬರಲಿ ಅನ್ನೋ ರೀತಿಯಲ್ಲಿ ಮ್ಯಾಕ್ಬೆತ್ ಅವ್ರನ್ನಿಬ್ಬರನ್ನು ಸಾಯಿಸ್ಬಿಡ್ತಾನೆ. ಸೊ ಲೇಡಿ ಮ್ಯಾಕ್ಬೆತ್ ಆ್ಯಕ್ಚುಲಿ ಪ್ಯಾನಿಕ್ ಆಗಿಬಿಡ್ತಾಳೆ. ಸೊ ದಟ್ ಅವಳು ಫೈಂಟ್ ಆಗೋ ಥರ ನಾಟಕ ಮಾಡ್ತಾಳೆ, ಅಲ್ಲಿ ಎಲ್ಲರೂ ಅಟೆನ್ಷನನ್ನು ಡಿಸ್ಟರ್ಬ್ ಮಾಡೋದಕ್ಕೆ. ಸೊ ದಟ್ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ, ಎಲ್ಲರೂ ಅಟೆನ್ಷನನ್ನು ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಅವಳು ಫೈಂಟ್ ಆಗ್ತಾಳೆ. ಆ್ಯಂಡ್ ಈ ಕಡೆ ಮಾಲ್ಕಮ್ ಮತ್ತು ಡೊನಾಲ್ಬಿನ್ ಡಂಕನ್ಸ್ನ ಸನ್ಸ್ ಇಬ್ಬರು ಕೂಡ ಅವ್ರೇನು ಮಾಡಿಬಿಡ್ತಾರೆ, ಮುಂದೆ ತಮಗೇನೋ ಅಪಾಯ ಇದೆ ಅಂತ ಸೂಚನೆ ಸಿಕ್ತು ಅಂತ ಹೇಳಿ ಅವರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಮಾಲ್ಕಮ್ ಇಂಗ್ಲೆಂಡಿಗೆ ಹೋಗ್ತಾನೆ, ಡೊನಾಲ್ಬಿನ್ ಐರ್ಲ್ಯಾಂಡ್ಗೆ ಹೋಗ್ತಾನೆ. ಸೊ ಇಷ್ಟು ವಿಚಾರಗಳನ್ನ ನಾವು ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡಿದ್ವಿ. ಸೊ ಇವಾಗ now we are going to discuss what happens in the Act 2nd, Scene 4th of Macbeth play. So the scene occurs outside the castle where Ross, a nobleman of Scotland, is talking with an old man. The old man says that he is 70 years old and he has never seen a greater horror in his life than the night of the murder of the king. He says that he has seen many strange and dreadful happenings, but they are nothing in comparison with what had happened in the previous night. So Shakespeare here skillfully contrived to deepen the supernatural atmosphere of the play by means of conversation between Ross and an old man. ಸೊ ಅಂದರೆ ಈ ಸೀನಲ್ಲಿ ಏನಾಗುತ್ತೆ ಅಂದರೆ, ಸೀನ್ ಎಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ರೆ, ಕ್ಯಾಸಲ್ನ ಹೊರಗಡೆ ರಾಸ್, ಎ ನೋಬಲ್ ಮ್ಯಾನ್ ಆಫ್ ಸ್ಕಾಟ್ಲ್ಯಾಂಡು, ಅವನು ಒಬ್ಬ ಓಲ್ಡ್ ಮ್ಯಾನ್ ಜೊತೆ ಮಾತಾಡ್ತಾ ಇದ್ದಾನೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ಓಲ್ಡ್ ಮ್ಯಾನ್ ಶೇರ್ ಮಾಡ್ಕೋತಾನೆ ತನ್ನ ವಿಚಾರಗಳನ್ನ. ಈಗ ಅವನಿಗೆ 70 ವರ್ಷಗಳಾಗಿದೆ, ಆದರೆ ಇಂಥ ಒಂದು ಭಯಾನಕವಾಗಿರೋಂಥ ರಾತ್ರಿ
ಅದು ಕಿಂಗ್ ಕೊಲೆ ಆಗಿರೋಂಥ ಭಯಾನಕ ರಾತ್ರಿನ ನಾನು ಯಾವತ್ತೂ ಕಂಡಿರಲಿಲ್ಲ ಅಂತ ಅವನು ಹೇಳ್ತಾನೆ. ಮತ್ತು ಅದ್ರ ಜೊತೆ ಹೇಳ್ತಾನೆ, ನಾನು ಸಾಕಷ್ಟು ತುಂಬ ಸ್ಟ್ರೇಂಜ್ ಆಗಿರೋವಂಥ ಡ್ರೆಡ್ಫುಲ್ ಹ್ಯಾಪನಿಂಗ್ಸನ್ನು ನೋಡಿದ್ದೀನಿ ನನ್ನ ಅನುಭವದಲ್ಲಿ, ಆದರೆ ಇದಕ್ಕೆ ಕಂಪೇರ್ ಮಾಡಿದರೆ ಇಷ್ಟು ಸ್ಟ್ರೇಂಜ್ ಆಗಿ ಡ್ರೆಡ್ಫುಲ್ ಆಗಿರೋವಂಥ ನೈಟ್ ಯಾವತ್ತೂ ನಾನು ಕಂಡಿರಲಿಲ್ಲ ಹೇಳ್ತಾನೆ. ಸೊ ಇವರಿಬ್ಬರು ಕಾನ್ವರ್ಸೇಷನ್ ಮೂಲಕ ಶೇಕ್ಸ್ಪಿಯರ್ ಸೂಪರ್ ನ್ಯಾಚುರಲ್ ಅಟ್ಮಾಸ್ಫಿಯರನ್ನು ಈ ಪ್ಲೇನಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಅದನ್ನು ಇಲ್ಲಿ ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಮೂಲಕ ತೋರಿಸ್ತಾ ಇದ್ದಾರೆ ಇವರಿಬ್ಬರು ಕಾನ್ವರ್ಸೇಷನ್ ಮೂಲಕ, ರಾಸ್ ಮತ್ತು ಓಲ್ಡ್ ಮ್ಯಾನ್ನ ಕಾನ್ವರ್ಸೇಷನ್ ಮೂಲಕ. ರಾಸ್ ಸೇಸ್ ದ್ಯಾಟ್ according to the clock it is day, but the darkness does not allow the sun to shine. The earth seems buried in darkness when the light ought to be kissing it. So Ross says, okay, and he questions, it is because the day is weak or because the darkness is powerful. So he questions himself whether it is because of the day is weak or it is because the darkness is powerful. So these images show the conflict between light and darkness, and of darkness proving stronger for the moment here. So the old man says that these are unnatural as the murder of the king. So ಇಬ್ಬರು ಕಾನ್ವರ್ಸೇಷನಲ್ಲಿ ಓಲ್ಡ್ ಮ್ಯಾನ್ ತನ್ನ ಒಂದು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಕೊಂಡ್ಮೇಲೆ, ಇಂಥ ಒಂದು ಡ್ರೆಡ್ಫುಲ್ ಡೇಂಜರಸ್ ಆಗಿರುವಂಥ ಸ್ಟ್ರೇಂಜ್ ಆಗಿರುವಂಥ ನೈಟ್ ಯಾವತ್ತೂ ನೋಡಿರಲಿಲ್ಲ, ಇಟ್ ಇಂಡಿಕೇಟ್ಸ್ ಓಕೆ ಸಮಥಿಂಗ್ ಬ್ಯಾಡ್ ಹ್ಯಾಸ್ ಹ್ಯಾಪನ್ಡ್ ಅನ್ನೋದನ್ನು ಅದು ಇಂಡಿಕೇಟ್ ಮಾಡ್ತಾ ಇತ್ತು ಅಂತ ಹೇಳಿ ಓಲ್ಡ್ ಮ್ಯಾನ್ ಹೇಳ್ಕೊತಾನೆ. ಆಮೇಲೆ ರಾಸ್ ಕೂಡ ಹೇಳ್ತಾನೆ, ಆ್ಯಕ್ಚುಲಿ ಈಗ ಡೇ ಆಗಬೇಕಾಗಿದ್ರು ಅಕಾರ್ಡಿಂಗ್ ಟು ದ ಕ್ಲಾಕ್, ಆದರೆ ಇನ್ನೂ ಕತ್ತಲು ಸರಿದಿಲ್ಲ, ಕತ್ತಲು ಸೂರ್ಯನ ಕಿರಣಗಳು ಬೀಳೋದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ, ಅಷ್ಟು ಕತ್ತಲು ಆವರಿಸ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಅರ್ತ್ ಸೀಮ್ಸ್ ಬರೀಡ್ ಇನ್ ಅ ಡಾರ್ಕ್ನೆಸ್, ಕಂಪ್ಲೀಟಾಗಿ ಭೂಮಿ ಕತ್ತಲಲ್ಲಿ ಮುಳುಗಿ ಹೋಗಿಬಿಟ್ಟಿದೆ. ಆ್ಯಸ್ ಎಫ್ ಲೈಟ್ ಆಟ್ ಟು ಬಿ ಕಿಸ್ಸಿಂಗ್ ಇಟ್ ಅಂಥೇಳಿ, ಅದನ್ನು ಹತ್ರ ಬರ್ತಾ ಇದೆ ಲೈಟ್, ಆದರೆ ಅದನ್ನು ಬಿಟ್ಕೋತಾ ಇಲ್ಲ, ಡಾರ್ಕ್ನೆಸ್ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಮತ್ತು ರಾಸ್ ಮತ್ತು ಕ್ವೆಶನ್ ಮಾಡ್ತಾನೆ, ಯಾಕೆ ಹೀಗಾಗ್ತಾ ಇದೆ, ಇಲ್ಲಿ ಡೇನೇ ವೀಕಾ ಅಥವಾ ಡಾರ್ಕ್ನೆಸ್ ಡೇಗಿಂತ ತುಂಬ ಪವರ್ಫುಲ್ ಆಗಿದೆ ಅಂತನಾ ಅಂತ ತಾನು ಪ್ರಶ್ನೆ ಮಾಡ್ಕೋತಾನೆ. ಓಕೆ, ಡೇ ಇನ್ ದ ಸೆನ್ಸ್ ದ ಗುಡ್ ಥಿಂಗ್ಸ್ ಅಂತ, ಡಾರ್ಕ್ನೆಸ್ ಇನ್ ದ ಸೆನ್ಸ್ ದ ಇವಿಲ್ ಥಿಂಗ್ಸ್ ಅಂತ. ಓಕೆ, ಸೊ ಹಿಯರ್ ಇಟ್ ಶೋಸ್, ಅಂದರೆ ಶೇಕ್ಸ್ಪಿಯರ್ ಏನನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಲೈಟ್ ಆ್ಯಂಡ್ ಡಾರ್ಕ್ನೆಸ್. Okay, the conflict between light and darkness. Light symbolizes the good thing and darkness symbolizes the evil things. So the conflict between light and darkness, and here at present for that moment darkness is proving stronger. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಡಾರ್ಕ್ನೆಸ್ಸೇ ಡೇಗಿಂತ ಲೈಟ್ಗಿಂತ ತುಂಬ ಸ್ಟ್ರಾಂಗರ್ ಆಗಿದೆ ಅಂಥೇಳಿ ಮಾತಾಡ್ಕೋತಾ ಇದ್ದಾರೆ. ಸೊ ಓಲ್ಡ್ ಮ್ಯಾನ್ ಮತ್ತೆ ಹೇಳ್ತಾನೆ, the things which are happening in nature are so unnatural as the murder of the king. Okay, so when he continues, and old man continue ಮಾಡಿ ಹೇಳ್ತಾರೆ, old man tries to analyze the things that happening in nature and gives reference to the incident happened last Tuesday. So he is relating the things that something bad is going to happen has been hinted in the ಪಾಸ್ಟ್, ಅಂದರೆ ಏನೋ ಮುಂದೆ ಅಪಾಯ ಇದೆ ಅಥವಾ ಕೆಟ್ಟದಾಗುತ್ತೆ ಅನ್ನೋದನ್ನು ಹಿಂದೆನೇ ಸೂಚಿಸೋಕ್ಕೆ ಸಾಕಷ್ಟು ಘಟನೆಗಳು ಪ್ರಕೃತಿಯಲ್ಲಿ ನಡೆದಿತ್ತು, ಅನ್ಯಾಚುರಲ್ ಥಿಂಗ್ಸ್ ನಡೆದಿತ್ತು ಅನ್ನೋದನ್ನು ಓಲ್ಡ್ ಮ್ಯಾನ್ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಕೊಡೋವಂಥ ಎಕ್ಸಾಂಪಲ್ಸ್ ಏನು, ನ್ಯಾಚುರಲ್ ಅಂತ ನಡೆದಂಥ ಘಟನೆಗಳು ಏನು ಮುಂದೆ ಅಪಾಯನ ಸೂಚಿಸೋದು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. that a noble hawk flying with pride in the sky was attacked and killed by a humble owl which has the strength only to kill rats. And Ross gives another reference, that is Duncan's horses. He says that those are the true horses of great beauty and speed, the very best in the world, turned wild, broke free from their stables and ran out in all directions, refusing to obey their attendants, acting as if they had declared war against mankind. So the old man and the Ross both conversing with each other, and they are trying to analyze the things which happened in the nature, which have indicated the things. Okay, so old man gives one reference, that is about the noble hawk and which was attacked, and Ross gives another example, that is Duncan's horses, which were known for beauty, speed, and which were very best
But now they have turned into wild and ran out in all directions, refusing to obey the attendants. So they both are talking about the things, they both are discussing, and okay, amidst this, Macduff enters. ಅವರಿಬ್ಬರು ಈ ರೀತಿ ಚರ್ಚೆ ಮಾಡ್ತಾ ಪ್ರಕೃತಿಲಿ ಆಗ್ತಾ ಇರೋಂಥ ಈ ಸ್ಟ್ರೇಂಜ್ ಹ್ಯಾಪನಿಂಗ್ಸು ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇತ್ತು ಅನ್ನೋದಕ್ಕೆ ಅವರಿಬ್ಬರು ಅನಲೈಸ್ ಮಾಡೋ ಸಂದರ್ಭದಲ್ಲಿ ಮ್ಯಾಕ್ಡಫ್ ಎಂಟರ್ ಆಗ್ತಾನೆ ಆ್ಯಂಡ್ ಹೀ ಅನೌನ್ಸಸ್ ದ್ಯಾಟ್ ಮಾಲ್ಕಮ್ ಆ್ಯಂಡ್ ಡೊನಾಲ್ಬಿನ್ ಹ್ಯಾವ್ ಫ್ಲೆಕ್ಟ್. ಓಕೆ, ಮಾಲ್ಕಮ್ ಮತ್ತು ಡೊನಾಲ್ಬಿನ್ ಓಡ್ ಹೋಗಿದ್ದಾರೆ ಅನ್ನೋ ವಿಚಾರನ ಹೇಳ್ತಾನೆ. ಮ್ಯಾಕ್ಡಫ್ ಸೇಸ್ ದ್ಯಾಟ್ ದ ಕಿಂಗ್ಸ್ ಬಾಡಿ ಹ್ಯಾಸ್ ಬಿನ್ ಕ್ಯಾರಿಡ್ ಟು ಕಾಮ್ಕಲ್, ಎ ಸ್ಮಾಲ್ ಐಲ್ಯಾಂಡ್ ಇನ್ ದ ಫಿಫ್ತ್ of Edinburgh, since it is the place where the king's forefathers were also buried. So here Macduff says to Rosalind, the old man, that king's body has been carried to the Frith of Edinburgh, where it's a place where the king's forefathers were also buried. And Ross asked Macduff about the suspects of the murder, and Macduff says that the servants who were killed by Macbeth were actually the suspects. And here, Duncan's sons have been fled, and the suspects, the end. Duncan's sons are actually main suspects here because they have hired the servants and fled secretly, and they have been considered as suspects here. Okay, Macduff shares these things with Ross, but still Macbeth has doubt about this. And here, Macduff also tells to him that tells to the Ross that Macbeth has been made king by the other lords, and he now rides to Scone to be crowned. Okay, Macbeth writes to the Scone to be crowned and become king. So the scene here serves as a symbol to highlight the unnaturalness of the king's murder. So we learn that the king is dead and Macbeth has been successful in his evil designs. We also get the first glimpse of Macduff's integrity here, and the scene has an eerie gloominess in keeping with the hideous murder of the king. The old man here symbolizes the public at large, and his gloom over the king's murder is a personification of the gloom of the people who are in darkness. So, this is what happens in this scene, fourth of act, second of Macbeth play. So, I think you have understood. Thank you.